ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾನ್ಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿಡೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 74 ಪಾಯಿಂಟ್ಸ್ ಅಥವಾ 0.29% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಇದೆ ಅನ್ಸುತ್ತೆ ಆಸ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ. ಬಟ್ ಇವತ್ತಿನ ಚಾರ್ಟ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಆನಂತರ ಸ್ವಲ್ಪ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ಕಂಡು ಬಂತು. ಮತ್ತೆ ನೋಡಬಹುದು ಐಯಿಂದ ಡೌನ್ ಆಯ್ತು, ಮತ್ತೆ ಒಂದಷ್ಟು ರಿಕವರಿ ಕಂಡು ಬಂತು. ಬಟ್ ಫ್ಯಾಗ್ ಎಂಡ್ ಅಲ್ಲಿ ಎಸ್ಪೆಷಲಿ 2 ಗಂಟೆ ನಂತರ ನೋಡಬಹುದು ಡೌನ್ ಫಾಲ್ ಕಂಡು ಬಂದಿದೆ. 160 ಪಾಯಿಂಟ್ಸ್ ಡೌನ್ ಇದೆ ಹೈಯಿಂದ. ಅಂದ್ರೆ ಲಾಸ್ಟ್ 1 ಅವರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 313 ಪಾಯಿಂಟ್ಸ್ ಅಥವಾ 0.37% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಕಾಣುತ್ತೆ. ಎಸ್ಪೆಷಲಿ ಲಾಸ್ಟ್ 1 ಅವರ್ ಅಲ್ಲಿ ನೋಡಬಹುದು. ಲಾಸ್ಟ್ 1 ಅವರ್ ಅನ್ನೋದಕ್ಕಿಂತ ಜಸ್ಟ್ ಲಾಸ್ಟ್ 45 ಮಿನಿಟ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಮೋರ್ ದನ್ 500 ಪಾಯಿಂಟ್ಸ್ ಡೌನ್ ಆಗಿದೆ ನಮ್ಮ ಸೆನ್ಸೆಕ್ಸ್ ಹೈಯಿಂದ. ಫ್ಯಾಗ್ ಎಂಡ್ ಅಲ್ಲಿ ಭರ್ಜರಿ ಸೆಲ್ಲಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಕಾರಣ ಕೂಡ ಇದ್ದೇ ಇದೆ. ಯಾಕೆಂತಂದ್ರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ, ತಿಂಗಳ ಕೊನೆಯ ಮಂಗಳವಾರ ಎಕ್ಸ್ಪೈರಿ ಡೇ ಆಗಿರುತ್ತೆ. ಯೂಶುವಲಿ ಎಕ್ಸ್ಪೈರಿ ಡೇ ದಿನ ಈ ರೀತಿಯ ವಾಲಟಿಲಿಟಿ ಇದ್ದೇ ಇರುತ್ತೆ. ಒಂದು ಸಡನ್ ಆಗಿ ಅಪ್ ಆಗುವಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ, ಕೆಲವು ಸಲ ಈ ರೀತಿ ಸಡನ್ ಆಗಿ ಡೌನ್ ಆಗುವಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಪೊಸಿಷನ್ಸ್ ಯಾವ ಕಡೆ ಜಾಸ್ತಿ ಇದೆಯೋ, ಯಾರು ಹೆಚ್ಚಿಗೆ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬರುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿಯ ಎಕ್ಸ್ಟ್ರೀಮ್ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದಕ್ಕೆ ಪ್ರಮುಖ ಕಾರಣನೇ ಅಂದ್ರೆ ಈ ರೀತಿಯ ವಾಲಟಿಲಿಟಿಗೆ ಅಥವಾ ಲಾಸ್ಟ್ 45 ಮಿನಿಟ್ಸ್ ಅಲ್ಲಿ ಐಯಿಂದ ಡೌನ್ ಆಗ್ಲಿಕ್ಕೆ ಸದ್ಯದ ಮಟ್ಟಿಗೆ ಅವೈಲಬಲ್ ಮಾಹಿತಿಯ ಪ್ರಕಾರ ನೋಡಿದ್ರೆ ಖಂಡಿತ ಅದು ಎಕ್ಸ್ಪೈರಿ ಡೇ ವಾಲಟಿಲಿಟಿ ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಹಲವು ಸಣ್ಣ ಪುಟ್ಟ ಫ್ಯಾಕ್ಟರ್ಸ್ ಕೂಡ ಇರುತ್ತವೆ, ಅದನ್ನ ನಾವು ಈ ಹಿಂದೆ ಕೂಡ ನೋಡಿದ್ವಿ. ಹಾಗೆ ಬಟ್ ಯಾವುದೇ ರೀತಿಯ ಎಕ್ಸ್ಟ್ರೀಮ್ ರೀಸನ್ ಇಲ್ಲಿವರೆಗೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಬಹುಶಃ ನೀವು ವಿಡಿಯೋ ನೋಡೋವಷ್ಟರಲ್ಲಿ ಯಾವ್ದಾದ್ರು ನ್ಯೂಸ್ ಬಂದ್ರೆ ಒಂದ್ಸಲ ವಾಚ್ ಮಾಡಿ. ಇಲ್ಲಿವರೆಗೂ ಅಂತಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಅಂತ ಯಾವುದೇ ರೀತಿಯ ನ್ಯೂಸ್ ಬಂದಿಲ್ಲ ಈ ರೀತಿಯ ಎಕ್ಸ್ಟ್ರೀಮ್ ರಿಯಾಕ್ಷನ್ ಬರ್ಲಿಕ್ಕೆ. ಇದು ಆಸ್ ಯೂಶುವಲ್ ಎಕ್ಸ್ಪೈರಿ ಡೇ ವಾಲಟಿಲಿಟಿ ಅಂತಾನೆ ತಂದ್ಕೊಳ್ಬಹುದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 50 ಡೌನ್ ಫಾಲ್ ಬಂದ್ರೆ ನೆಕ್ಸ್ಟ್ 50 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಫ್ಟಿ 100 ಅಲ್ಲಿ 0.2% ಡೌನ್ ಇದೆ. ನಿಫ್ಟಿ 200 0.1% ಡೌನ್ ಇದೆ. ಹಾಗೆ ನಿಫ್ಟಿ 500 0.08% ಡೌನ್ ಇದೆ. ಅಂದ್ರೆ ನಿಫ್ಟಿ ನೆಕ್ಸ್ಟ್ 50 ಮಾತ್ರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು. ಇನ್ನು ಉಳಿದಂತೆ ನಿಫ್ಟಿ 100, 200, 500 ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಮಿಡ್ ಕ್ಯಾಪ್ ಶೇರುಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು ಮೋರ್ ದನ್ 0.5% ಪಾಸಿಟಿವ್ ಇದೆ. 0.56% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ಮಿಡ್ ಕ್ಯಾಪ್ 100 ಅಲ್ಲಿ 0.36% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 0.26% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. 0.26 ಇಂದ 0.56% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.19% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 50 0.2% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.11% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ 0.1 ಇಂದ 0.2% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇವತ್ತು ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್. ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ 0.13% ಪಾಸಿಟಿವ್ ಇದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ಇನ್ ಕೇಸ್ ಯಾರಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಅವರ ಪೋರ್ಟ್ಫೋಲಿಯೋಗಳು ಒಂದಷ್ಟು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿರಬಹುದು. ನನ್ನ ಪೋರ್ಟ್ಫೋಲಿಯೋ ಕೂಡ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಷ್ಟು ದೊಡ್ಡ ಪಾಸಿಟಿವ್ ಏನಲ್ಲ, ಫ್ಲಾಟಿಶ್ ಅಂತ ಹೇಳ್ಬೋದು. ಜಸ್ಟ್ 0.07%, ತುಂಬಾ ಕಡಿಮೆ ಅಂತ ಹೇಳ್ಬೋದು. ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. 0.03% ಡೌನ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.32% ನೆಗೆಟಿವ್ ಇದೆ. ಹಾಗೆ ನಿಫ್ಟಿ ಆಟೋ 0.23% ನೆಗೆಟಿವ್ ಇದೆ. ಹಾಗೆ FMCG 0.16% ಡೌನ್ ಇದೆ. ನಿಫ್ಟಿ IT 0.57% ಡೌನ್ ಇದೆ. ಮೀಡಿಯಾ 0.8% ಡೌನ್ ಇದೆ. ಮೆಟಲ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.55% ಪಾಸಿಟಿವ್ ಇದೆ. ಫಾರ್ಮಾ 0.44% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. 1.44% ಅಪ್ ಅಲ್ಲಿ PSU ಬ್ಯಾಂಕ್ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.23% ಡೌನ್ ಇದೆ. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.62% ಅಪ್ ಇದೆ. ಹೆಲ್ತ್ ಕೇರ್ ಕೂಡ 0.37% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕನ್ಸ್ಯೂಮರ್ ಡ್ಯೂರಬಲ್ 0.57% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.34% ಡೌನ್ ಇದೆ.
ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಕೆಲವು ಇಂಡೈಸಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ, ಕೆಲವು ಇಂಡೈಸಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ. ಅದರಲ್ಲಿ ನಿಫ್ಟಿ ಐಟಿ ಮೋರ್ ದೆನ್ 0.5% ಹಾಗೂ ಮೀಡಿಯಾ ಮೋರ್ ದೆನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ರೆ, ಮೆಟಲ್ ಮೋರ್ ದೆನ್ 0.5% ಪಾಸಿಟಿವ್ ಇದೆ. ಹಾಗೆ ಔಟ್ ಪರ್ಫಾರ್ಮ್ ಮಾಡಿದ ಸೆಕ್ಟರ್ಸ್ ಅಂತಂದ್ರೆ PSU ಬ್ಯಾಂಕ್ಗಳು ನಿಯರ್ಲಿ 1.5% ಪಾಸಿಟಿವ್ ಇದೆ. ಹಾಗೆ ರಿಯಾಲಿಟಿ ಸೆಕ್ಟರ್, ಈ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು. ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಪರ್ಫಾರ್ಮ್ ಮಾಡ್ತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ, ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಗಳು ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನೆಲ್ಲ ನೋಡಬಹುದು. 0.36, 0.09, 0.14, 0.39 ಈ ರೀತಿ ಪಾಸಿಟಿವ್ ಇದೆ. ಹಾಗೆ ಕೆಲವು ಫ್ಲಾಟಿಶ್ ಆಗಿ ಕೂಡ ಟ್ರೇಡ್ ಆಗ್ತಿದ್ದಾವೆ. ಒಂದಷ್ಟು ಪಾಸಿಟಿವ್ ಇದಾವೆ, ಒಂದಷ್ಟು ನೆಗೆಟಿವ್ ಇದಾವೆ. ಬಟ್ ಎಲ್ಲೂ ಕೂಡ ಎಕ್ಸ್ಟ್ರೀಮ್ ರಿಯಾಕ್ಷನ್ ಇಲ್ಲ. ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾರೆ. ಸ್ಲೈಟ್ಲಿ ಡೌನ್ ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ. ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಏಷ್ಯನ್ ಮಾರ್ಕೆಟ್ ಕಡೆ. ಬಟ್ ಇಂಡಿಯನ್ ಮಾರ್ಕೆಟ್ ಏನಂತ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ ಇವತ್ತು. ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಸೋಬಾ ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಫಾರ್ ದ ಫಸ್ಟ್ ಟೈಮ್ ಕಂಪನಿ ಮುಂಬೈಗೆ ಎಂಟರ್ ಆಗ್ತಾ ಇದೆ. ನೋಡಬಹುದು, ರಿಯಾಲಿಟಿ ಫರ್ಮ್ ಎಂಟರ್ಸ್ ಮುಂಬೈ ಹೌಸ್ ಮಾರ್ಕೆಟ್, ಲಾಂಚಸ್ ಫಸ್ಟ್ ಪ್ರಾಜೆಕ್ಟ್ ಕಂಪ್ರೈಸಿಂಗ್ 310 ಫ್ಲಾಟ್ಸ್. ಮುಂಬೈಯಲ್ಲಿ ಮೊದಲ ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಿದೆ. ಈ ಮೂಲಕ ಮುಂಬೈ ಹೌಸಿಂಗ್ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ಮುಂಬೈಗೆ ತನ್ನ ಎಕ್ಸ್ಪಾನ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಈ ಮೂಲಕ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಯರ್ಲಿ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಅಪೋಲೋ ಹಾಸ್ಪಿಟಲ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಪುಣೆಯಲ್ಲಿ 400 ಬೆಡ್ ಕೆಪಾಸಿಟಿ ಇರುವಂತಹ ಹೊಸ ಹಾಸ್ಪಿಟಲ್ ಓಪನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೇನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. 0.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ BL ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಸುದ್ದಿಯನ್ನ ನೋಡಿದ್ವಿ. ಕಂಪನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ನೋಡಬಹುದು, ಇಂಡಿಯಾಸ್ BL ಫ್ರಾನ್ಸ್ ಸಫ್ರಾನ್ ಲಾಂಚ್ ಈಕ್ವಲ್ ಶೇರ್ ಜಾಯಿಂಟ್ ವೆಂಚರ್ ಟು ಪ್ರೊಡ್ಯೂಸ್ ಪ್ರಿಸಿಷನ್ ಏರ್ ಟು ಗ್ರೌಂಡ್ ವೆಪನ್ಸ್. ಏರ್ ಟು ಗ್ರೌಂಡ್ ವೆಪನ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿತ್ತು, ಅಥವಾ ಹ್ಯಾಮರ್ ವೆಪನ್ಸ್ ಅಂತ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. 1.5% ಅಪ್ ಅಲ್ಲಿ BL ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ. ಕಂಪನಿಗೆ 73 ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಇಲ್ಲೂ ಕೂಡ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸೂರ್ಯ ರೋಶ್ನಿ ನೋಡಬಹುದು, ಕಂಪನಿಗೆ 105 ಕೋಟಿ ಆರ್ಡರ್ ಸಿಕ್ಕಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 2.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡೈಮಂಡ್ ಪವರ್ ಕೂಡ ಸುದ್ದಿಯಲ್ಲಿತ್ತು. ಕಂಪನಿಗೆ 276 ಕೋಟಿ ಆರ್ಡರ್ ಸಿಕ್ಕಿತ್ತು. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ. ಅಂದ್ರೆ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಡೈಮಂಡ್ ಪವರ್ ಅಲ್ಲಿ. ನಂತರ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ಡ್ಯೂರಿಂಗ್ ದ ಮಾರ್ಕೆಟ್ ಬಂದಂತ ಸುದ್ದಿ ನೋಡಬಹುದು. BLS ಇಂಟರ್ನ್ಯಾಷನಲ್ ಎಕ್ಸ್ಪಾಂಡ್ ವೀಸಾ ಸರ್ವಿಸಸ್ ವಿತ್ ಸೈಪ್ರಸ್ ಎಂಬಸಿ ಕಾಂಟ್ರಾಕ್ಟ್ ಇನ್ ರಷ್ಯಾ. ರಷ್ಯಾದಲ್ಲಿ ಸೈಪ್ರಸ್ ಎಂಬಸಿಯಿಂದ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ವೀಸಾ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ BLS ಇಂಟರ್ನ್ಯಾಷನಲ್ ಫೋಕಸ್ ಅಲ್ಲಿತ್ತು. ಬಟ್ ಅದು ಪಾಸಿಟಿವ್ ರಿಯಾಕ್ಷನ್ ಏನ್ ಕಾರಣ ಆಗಲಿಲ್ಲ. ನಿಯರ್ಲಿ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿಗೆ 389 ಕೋಟಿ ಆರ್ಡರ್ ಸಿಕ್ಕಿದೆ ಗೆಟ್ಕೋ ಇಂದ. 53 ಟ್ರಾನ್ಸ್ಫಾರ್ಮರ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ BL ಕಶ್ಯಪ್ ಅಂಡ್ ಸನ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 254 ಕೋಟಿ ಆರ್ಡರ್ ಸಿಕ್ಕಿದೆ. ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು. ಎಸ್ಪೆಷಲಿ ಈ ಸುದ್ದಿ ಬಂದ ಮೇಲೆ ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಅಕ್ಮೆ ಸೋಲಾರ್ ಕೂಡ ಇವತ್ತು ಆರ್ಡರ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೊಡ್ತು. ಕಂಪನಿಗೆ 200 ಮೆಗಾವ್ಯಾಟ್ ಸೋಲಾರ್ ವಿತ್ ESS ಪ್ರಾಜೆಕ್ಟ್ ಸಿಕ್ಕಿದೆ. SCCI ಇಂದ, ಅಂದ್ರೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ಸಿಕ್ಕಿರುವಂತಹ ಆರ್ಡರ್. ಈ ಮೂಲಕ ಕಂಪನಿಯ PPA ಸೈನ್ ಕೆಪಾಸಿಟಿ ನೋಡಬಹುದು 5.38 ಗಿಗಾವ್ಯಾಟ್ ಅನ್ನು ತಲುಪಿದೆ. ಈ ಸುದ್ದಿ ಕಾರಣಕ್ಕೆ ಇವತ್ತು ಅಕ್ಮೆ ಸೋಲಾರ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ಒಂದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಅನ್ನು ಪಡ್ಕೊಂಡಿದೆ. ನೋಡಬಹುದು, 108 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ. ಡಿಫೆನ್ಸ್ ಆರ್ಡರ್ ಝೆನ್ ಟೆಕ್ನಾಲಜೀಸ್ ಗೆ ಸಿಕ್ಕಿದೆ. ಅವಂಟೆಲ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ 17.5 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಇವತ್ತು ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಅವಂಟೆಲ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ನೋಡಬಹುದು, ನಿಯರ್ಲಿ 3 ಕ್ರೋರ್ಸ್ ಆರ್ಡರ್ ಸಿಕ್ಕಿದೆ. ದೊಡ್ಡ ಆರ್ಡರ್ ಏನಲ್ಲ, 2,93,00,000 ಆರ್ಡರ್. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.